ಹಾಯ್ ಹಲೋ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎರಡು ಸಿಹಿಯಾದ ಹೆಲ್ತಿಯಾದ ಸ್ವೀಟ್ನ ಇವತ್ತು ನಾವು ಹೇಳ್ಕೊಡ್ತಾ ಇದ್ದೀವಿ. ಫಸ್ಟು ರವೆ ಉಂಡೆ, ಅದಕ್ಕೆ ನೋಡಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಿ. ಇವಾಗ ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ತುಪ್ಪದಲ್ಲಿ ಒಂದು ಕಡೆ ಎತ್ತಿಟ್ಕೋಬೇಕು. ನಿಮ್ಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ನೀವು ಹಾಕೋಬೋದು. ನಾವಿಲ್ಲಿ ಗೋಡಂಬಿ ಹಾಕಿದ್ದೀವಿ. ನೋಡಿ ಈ ಥರ ಹುರ್ಕೊಂಡು ಸಪ್ರೇಟಾಗಿ ತೆಗೆದು ಇಟ್ಕೊಂಡು ಈಗ ರವಾನ ಅದೇ ಬಾಣಲಿಗೆ ಹಾಕಿ ಘಮ್ ಅಂತ ವಾಸನೆ ಬರೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು, ಅದು ಹಸಿ ಹಸಿಯಾಗಿರಬಾರ್ದು. ನಂತರ ನೋಡಿ ತುರಿದಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿಯನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹುರ್ಕೋಬೇಕು. ಒಬ್ಬೊಬ್ಬರು ಕಾಯಿ ತುರಿಯನ್ನು ಹಾಕೋತಾರೆ, ಎರಡನ್ನು ಹಾಕೋಬೋದು. ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಲ್ಲ ಹುರ್ಕೊಂಡಾಯಿತು. ಈಗ ಗ್ಯಾಸಿಂದ ತೆಗೆದು ಕೆಳಗಡೆ ಇಟ್ಕೊಂಡಿದ್ದೀವಿ. ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀವಿ. ಇದನ್ನು ನಾವು ಗ್ಯಾಸ್ ಮೇಲೆ ಮಾಡಬಾರ್ದು, ಗ್ಯಾಸಿಂದ ಇಳಿಸಿ ಮಾಡಬೇಕು. ನಂತರ ಪಕ್ಕದಲ್ಲಿ ಹಾಲಿಗೆ ಬೇಕಾಗಿರೋವಂಥ ಸಕ್ಕರೆನ ಕಾಯಿಸ್ಕೊಂಡು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ ಈ ಮಿಕ್ಸ್ಚರ್ನ ಕಲಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಕಾಯಿಸಿಟ್ಕೊಂಡಿರುವಂಥ ಹಾಲು ಹಾಗೂ ಸಕ್ಕರೆ ಮಿಕ್ಸ್ಚರನ್ನು ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಬ್ಬೊಬ್ಬರು ಸಕ್ಕರೆನ ರವೆಗೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೋತಾರೆ, ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಾವು ಹೀಗೆ ಮಾಡಿದ್ದೀವಿ, ನೀವು ಯಾವ ಥರನಾದರೂ ಮಾಡ್ಕೋಬೋದು. ನೋಡಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನಾಗಿ ಕಟ್ಕೋಬೇಕು. ಆ ಏಲಕ್ಕಿ ಪುಡಿ ರವೆನ ಹುರಿದಿರೋ ಅಂಥ ಸ್ಮೆಲ್ಲು ತುಂಬ ಘಮ್ ಅಂತ ಬರ್ತಾ ಇರತ್ತೆ. ನೀವು ಈ ಸ್ವೀಟನ್ನು ವರಮಹಾಲಕ್ಷ್ಮಿಗೂ ಕೂಡ ನೈವೇದ್ಯ ಥರ ಇಡ್ಬೋದು. ಡ್ರೈ ಫ್ರೂಟ್ಸು ಹಾಲು ಹಾಕಿರೋದ್ರಿಂದ ಇದು ಹೆಲ್ತಿಗೂ ಕೂಡ ಒಳ್ಳೆಯದು. ನೋಡಿದ್ರಲ್ಲ, ಆರೋಗ್ಯಕರವಾದ ಯಮ್ಮಿಯಾದ ರವೆ ಉಂಡೆ ರೆಡಿ ಆಯಿತು. ಇವಾಗ ಇನ್ನೊಂದು ಹೆಲ್ತಿಯಾದ ಡ್ರೈ ಫ್ರೂಟ್ಸ್ ಲಡ್ಡನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಥರ ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನು ಸ್ವೀಟ್ಸ್ಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಮಾಡಿ ಹಾಕಿದ್ದೀವಿ. ಒಂದು ಸಲ ಹೋಗಿ ಚೆಕ್ ಮಾಡಿ. ಈ ಲಡ್ಡುಗೆ ಬೇಕಾಗಿರುವಂಥ ಐಟಮ್ಸ್ ನೋಡಿ: ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಗೋಡಂಬಿ, ಬಾದಾಮಿ, ವಾಲ್ನಟ್, ಅಂಜೂರ, ಖರ್ಜೂರ, ದ್ರಾಕ್ಷಿ ಹಾಗೂ ಕೊಬ್ಬರಿ. ಇದಕ್ಕೆ ನಾವು ಸ್ವಲ್ಪ ಎಳ್ಳನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಟೇಸ್ಟಿಗೂ ಕೂಡ ಒಳ್ಳೆಯದು ಹಾಗೂ ಹೆಲ್ತಿಗೂ ಕೂಡ ಒಳ್ಳೆಯದು. ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಈಗ ಒಂದು ಬಾಣಲಿಗೆ ನಾವು ಕೊಬ್ಬರಿ ಹಾಕಿ, ನಾನು ಹೇಳಿದ್ನಲ್ಲ, ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಇವೆಲ್ಲನೂ ಹಸಿ ಹಸಿಯಾಗಿ ಹಾಕ್ಬಾರ್ದು. ಡ್ರೈ ಫ್ರೂಟ್ಸನ್ನು ನೀವು ಲಡ್ಡು ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಹುರ್ಕೋಬೇಕು, ಇಲ್ಲಾಂದರೆ ಎಲ್ಲ ಬಟರ್ ರೀತಿ ಆಗುತ್ತೆ. ನೋಡಿ ಹುರ್ಕೊಂಡಾಯಿತು. ಈಗ ಸ್ವಲ್ಪ ಪ್ಲೇಟಿಗೆ ಹಾಕಿ ಆರ್ಸೋಕ್ಕಿಡೋಣ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ನೋಡಿ ಈ ರೀತಿಯಾಗಿದೆ. ನೀವು ಸಖತ್ ನುಣ್ಣಗೆ ರುಬ್ಬುವಂಥದ್ದೇನಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಸಿಗಬೇಕು. ನೋಡಿ ಅದು ಒಂದು ರೌಂಡ್ ಹಾಕಿದ್ಮೇಲೆ ಈಗ ತೋರಿಸಿದ್ವಲ್ಲ ಅಂಜೂರ, ಖರ್ಜೂರ, ದ್ರಾಕ್ಷಿ ಅದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಆಗಿದೆ. ಅದೆಲ್ಲ ಹಾಕಿ ರುಬ್ಕೊಂಡು ಬೇಕಾದರೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಈ ಹಂತದಲ್ಲಿ ಈ ಥರ ಉಂಡೆ ಮಾಡಿಕೊಂಡ್ರೆ ಹೆಲ್ತಿಯಾದ ಡ್ರೈ ಫ್ರೂಟ್ಸ್ ಲಡ್ಡು ಸಹ ರೆಡಿ ಆಗಿಬಿಡತ್ತೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಮ್ಮ ಚಾನಲಲ್ಲಿ ಡ್ರೈ ಫ್ರೂಟ್ಸ್ಗೆ ಸಂಬಂಧಪಟ್ಟದ್ದು ಸ್ವೀಟ್ಸ್ ಎಲ್ಲ ಇನ್ನೂ ತುಂಬ ಅಪ್ಲೋಡ್ ಮಾಡಿದ್ದೀವಿ. ಒಂದು ಸಲ ಹೋಗಿ ಚೆಕ್ ಮಾಡಿ. ಮಕ್ಕಳು ಇರೋರೆಲ್ಲ ಇದನ್ನ ಚೆಕ್ ಮಾಡಲೇಬೇಕು. ನೋಡಿ
ಈ ಒಂದು ಲಡ್ಡು ನಮ್ಮ ಮಕ್ಕಳ ಲಂಚ್ ಬಾಕ್ಸ್ಗೂ ಆಗುತ್ತೆ, ಹಾಗೆ ದೇವರ ನೈವೇದ್ಯಕ್ಕೂ ಸಹ ಆಗುತ್ತೆ ನೋಡಿ. ಇದು ಏನಂದರೆ ನಾವು ಮಕ್ಕಳಿಗೆ ಮಾಮೂಲಿ ದೋಸೆ ಕೊಡೋದಕ್ಕಿಂತ ಈ ಥರ ದೋಸೆನ ಚಿಕ್ಕ ಚಿಕ್ಕದಾಗಿ ಕ್ಯಾರೆಟ್ ಬೀಟ್ರೂಟ್ ಹಾಕ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.